ನನಗೆ ಅಪ್ಪಾಜಿ ಬಹಳಷ್ಟು ಇಲ್ಲಿ ನಾ ಏನಾದ್ರೂ ನಿಂತು ಮಾತಾಡತ್ತಿನ ಕಾರಣ ಅಂತಂದ್ರೆ ಅಪ್ಪಾಜಿ ಆಶೀರ್ವಾದದಿಂದ ಮಾತಾಡಕಂತ ನಾ ಎದೆ ತಟ್ಟು ಹೇಳಕ್ ಇಚ್ಛೆ ಪಡ್ತೀನಿ ರೀ. ನನಗೆ ಬಹಳಷ್ಟು ಸಲ ಅಪ್ಪಾಜಿ ಆಶೀರ್ವಾದ ಮಾಡ್ತಿದ್ರು. ಇದು ಕೆಲಸ ಸಾವಯವ ಕಿಸಿ ನೀವು ಮುಂದೆ ಸುನೀಲ್ ವರ್ಷಗೋತ್ ಹೋಗ್ಬೇಕಂತ ನನಗ 10-15 ವರ್ಷದಿಂದ ಹೇಳ್ಕೋತ ಬರ್ತಿದ್ರು. ಆ ಕಿವಿ ಮಾತನ್ನು ಕೇಳಿ ಇವತ್ತ ನಾನು ಇಲ್ಲಿ ಬಂದು ನಿಮ್ ಜೊತೆ ಮಾತಾಡ್ತೀನಿ ಅಂದ್ರೆ ನನ್ನ ಅವಕಾಶ ಇದು ದೊಡ್ಡದಂತ ತಿಳ್ಕೊತೀನಿ. ನಾನು ಏನೂ ಇಲ್ಲ, ನಾ ಹೇಳ್ತೀನಿ ರೀ, ಗೋ ಆಧಾರಿತ ಕೃಷಿ ಮಾಡ್ಲತ್ತೀನಿ ನಾನು ಸಂಪೂರ್ಣವಾಗಿ. ಗೋ ಆಧಾರಿತ ಕೃಷಿ ಹೆಂಗ್ ಮಾಡ್ಲತ್ತೀನಪ್ಪ ಅಂತಂದ್ರೆ ಗೋ ಆಧಾರಿತ ಅರ್ಥ ವ್ಯವಸ್ಥೆ, ಗೋ ಆಧಾರಿತ ಜೀವನ ಶೈಲಿ, ಗೋ ಆಧಾರಿತ ಚಿಕಿತ್ಸೆ, ಸಂಪೂರ್ಣ ಗೋವಿನ ಮ್ಯಾಗೆ ನನ್ನ ಕೃಷಿ ನಡೆದದ. ಇಲ್ಲಿ ನಾನು ಏನ್ ಮಾಡಾಕತ್ತೀವಿ ಅಂದ್ರೆ ನಮ್ಮ ತೋಟದಾಗ ರೀ ಸಾವಯವ ಕೃಷಿ ಮಾಡತ್ತೀವಿ. ಯಾವುದೇ ರೀತಿ ಇವತ್ತು ವೀರ್ಯ DAP ಹೊರಗಿನ ಕೆಮಿಕಲ್ ತಂದು ನಮ್ಮ ಹೊಲ್ದಾಗ ಯಾವುದೋ ಹೊಡೆಯೋದಿಲ್ರಿ. ಸಹಜ ಇವತ್ತ ಅಪ್ಪವ್ರು ಇನ್ನೂ 100 ಆಕಳ ಸಾಕ್ಯಾರಿ, ನಾನು ಹಂಗೆ ನಮ್ಮ ಆಕಳ ಹೊಲ್ದಾಗ ಸಾಕಿವು. ಆ ಆಕಳದಿಂದ ನಾನು ಒಂದು ಕೃಷಿ ಮಾಡತ್ತೀನಿ. ನಾವು ರೈತರು ಏನ್ ಮಾಡ್ತೀವ್ರಿ, ಇಡೀ ವರ್ಷದಲ್ಲಿ ದುಡಿತೀವಿ, ಪರಿಶ್ರಮ ಪಡ್ತೀವ್ರಿ. ಅದಕ್ಕೆ ನೋಡ್ರಿ ಇವತ್ತು ಚಾಕ್ಲೇಟ್ ಕಂಪನಿಯವ್ರು ಅದಾರ, ಯಾವುದೇ ಒಂದು ವಸ್ತು ತಯಾರು ಮಾಡ್ತಾರ, ಅದಕ್ಕೆ ಏನ್ ಮಾಡ್ತಾರ ಅವರು ರೇಟ್ ನಿಗದಿಪಡಿಸ್ತಾರೆ. ನಾವು ಇಡೀ ವರ್ಷ ತನ ಪರಿಶ್ರಮ ಪಡ್ತೀವಿ, ಮಾರ್ಕೆಟ್ ಹೋಗ್ತಾರ, ಅದಕ್ಕೆ ರೇಟ್ ಫಿಕ್ಸ್ ಮಾಡೋರು ಯಾರು ಮಾರ್ಕೆಟ್ ನಲ್ಲಿ ಇರುತ್ತವ್ರು ದಲಾಲ್ ರೇಟ್ ಫಿಕ್ಸ್ ಮಾಡ್ತಾರ. ನೋಡ್ರಿ ನಾವು ವರ್ಷ ತನ ಪರಿಶ್ರಮ ಪಟ್ಟು ಅವರು ಮಾರ್ಕೆಟ್ ಹೋಗ್ಬೇಕು, ಅವ್ರು ರೇಟ್ ಫಿಕ್ಸ್ ಮಾಡ್ತಾರೆ. ಇದು ಅಲ್ರಿ, ನಾ ಬೆಳೆದಂತ ರೈತ ಇಡೀ ವರ್ಷ ಪರಿಶ್ರಮ ಪಟ್ಟು ಅದಕ್ಕೆ ರೇಟ್ ಮಾಡದಂತ ಬೆಲೆ ಅದಕ್ಕೆ ನಾ ರೈತ ಕಟ್ಟಬೇಕಂತ ನಾ ಸಂಕಲ್ಪ ಇಟ್ಕೊಂಡು ನಮ್ಮ ಹೊಲ್ದಾಗ ನಾವು ಏನ್ ಮಾಡ್ತೀವಿ, ಕಬ್ಬು ಬೆಳಾಕ್ತಿವ್ರಿ. ಫ್ಯಾಕ್ಟ್ರಿ ಕೊಡಲ್ರಿ, ಫ್ಯಾಕ್ಟ್ರಿ ಮಾಲಕ್ ಶ್ರೀಮಂತರ ಆಗ್ತಾರ, ನಾವು ರೈತರು ಎಂದು ಶ್ರೀಮಂತರ ಆಗಲ್ಲ, ತಲೆ ಇಟ್ಕೋರಿ ನೀವು. ನಾವೇನ್ ಮಾಡಿವಿ, ನಮ್ಮ ಹೊಲ್ದಾಗ ಕಬ್ಬು ಬೆಳೆದು ನಮ್ದೇ ಬೆಲ್ಲದ ಫ್ಯಾಕ್ಟ್ರಿ ತೆಗ್ದೇವು. ಬೆಲ್ಲದಿಂದ ಬಹಳಷ್ಟು ಲಾಭ ಆಗ್ತದ್ರಿ. ಈ ಜಾಯಿಂಟ್ ಪೇನ್ ಆಗೋದಿಲ್ಲ, ಶುಗರ್ ಆಗೋದಿಲ್ಲ. ನೀವು ಊಟ ಮಾಡಿದ್ಮೇಲೆ ಇಷ್ಟೇ ಬೆಲ್ಲ ತಿನ್ರಿ, ನಿಮ್ಮ ಡೈಜೆಷನ್ ಸಿಸ್ಟಮ್ ಚಲೋ ಆಗ್ತಂತ ಹೇಳಕ್ ಇಚ್ಛೆ ಪಡ್ತೀನಿ. ಈ ಬೆಲ್ಲ ಆಲ್ಮೇಲಲ್ಲಿ ಬೆಳೆದಂತ ರೈತ ಇಡೀ ರಾಜ್ಯದಾಗ ಇವತ್ತು ಮಾರ್ಕೆಟ್ ಮಾಡತ್ತೀವಿ. ಇಲ್ಲಿದಿಂದ ಅಯೋಧ್ಯೆ ರಾಮ ಮಂದಿರ ತನ ನಮ್ಮ ಬೆಲ್ಲ ಕಳ್ಸಿವ್ರಿ, ಇಲ್ಲಿಂದ ಆಲ್ಮೇಲಿಂದ. ಯಾಕ ಒಳ್ಳೇದು, ನೀವು ಬಹಳಷ್ಟು ನನಗೆ ಖುಷಿ ಅನಿಸ್ತದ. ಡಾಕ್ಟರ್ಗಳ ಬಳಿ ನೀವು ಎಲ್ಲಾರು ಹೋಗ್ತೀರಿ, ನಮ್ಮ ಅರಾಬ್ ತಪ್ಪದಾಕರ ನಾ ಹೆಂಗಿಲ್ರಿ, 23 ವರ್ಷ ಆಯ್ತು ಇವತ್ತಿಗೂ ನಾನು ಇಂಗ್ಲಿಷ್ ಮೆಡಿಸಿನ್ ತೊಂದಿಲ್ಲ. ಯಾಕ ನಮ್ಮ ಮನ್ಯಾಗ 4 ಮಂದಿ ಅಣ್ತಂಬ್ರು ಇದ್ದೇವು, ಸೋಲಾಪುರದಾಗ MD ಡಾಕ್ಟರ್ಗಳು ನಾವು ಇದೇ 10-15 ವರ್ಷ ಮನ್ಯಾಗ ಎಲ್ಲಾರು ಪೇಷಂಟ್ ಇದ್ದೇವು. ಅವತ್ತ ಎಲ್ಲಿ ತನ ನಾನು ಯೋಗ ಅಪ್ಪಾಜಿ ಆಶೀರ್ವಾದದ ಈ ಸಾವಯವ ಕೃಷಿ ಮಾಡತ್ತೀನಿ. ಸಾವಯವ ವಿಷ ರೀ, ನೀವು ತಲೆ ಹಾಕ್ತೋರಿ, ನೀವು ಎಲ್ಲಾರು ರೈತರಿದ್ದೀರಿ, ನಿಮ್ಮ ಮಕ್ಕಳಿಗೆ ವಿಷ ತಿನ್ಸಾಕತ್ತೀರಿ. ದಿನ ನಮ್ಮ ಮಕ್ಕಳಿಗೆ ಸ್ವಲ್ಪ ವಿಷ ಕೊಲ್ತು ನಾವು ಕೊಲ್ಲಾಕತ್ತೀವಿ. ಅದು ನಿಂದಿರ್ಬೇಕಂತ ದಿನ ಕ್ಯಾನ್ಸರ್, ಸಣ್ಣ ಮಕ್ಕಳ ಕ್ಯಾನ್ಸರ್, ಹಾರ್ಟ್, BP, ಶುಗರ್ ಯಾಕೆ ಬರ್ತಾ ಇದೆ ಗೊತ್ತದೇನ್ರಿ? ನಮ್ಮ ಕೈಯಾರೆ ನಮ್ಮ ಮಕ್ಕಳಿಗೆ ನಾವು ವಿಷ ಹಾಕಿ ವಿಷವನ್ನು ತಿನ್ನಿಸಿ ಸಾಯ ಹೊಡೆಂತ ಕೆಲಸ ಮುಂದಿನ ದಿನಮಾನ ನಡ್ತದ. ನಿಮ್ಗೆ ಅನಿಸ್ತದ್ರಿ ಜಗತ್ತ ಕ್ಯಾನ್ಸರ್ ಇಷ್ಟ ಸ್ಪೀಡ್ ಅದಲ್ಲ, ಬಹಳ ಸ್ಪೀಡ್ ಅದ. ಆ ಕ್ಯಾನ್ಸರ್ ಅನ್ನು ತಡೆಗಟ್ಟಂತ ಶಕ್ತಿ ಎದರಲ್ಲಿ ಅದಪ್ಪ ಅಂತಂದ್ರ ಒಂದು ರೈತ ಬೆಳೆದಂತ ಅರಿಶಿನ ಪೌಡರ್ದಲ್ಲಿ ಅದ. ನನ್ನ ಒಂದೇ ಸಂಕಲ್ಪ ಅದ, ನನ್ನ ಊರಾಗ ನನ್ನ ಯಾವುದೇ ಆಜು ಬಾಜು ಕ್ಯಾನ್ಸರ್ ಆಗಿರ್ಬೇಡ ಅಂತ ಹೇಳಿ. ನೋಡ್ರಿ ಕ್ಯಾನ್ಸರ್ ಯಾಕೆ ಆಗ್ತದಪ್ಪ, ವಿಷಕಾರಿ ನಾವು ಪದಾರ್ಥ ನಮ್ಮ ಹೊಲದಲ್ಲಿ ಹಾಕಿದಾಕರ ಆರೋಗ್ಯ ಕೆಡ್ತದ ಅಂತ ಹೇಳಕ್ ನಾನು ನೋಡ್ರಿ ರೈತ ಇದೀನಿ. ನಾವು ಒಂದೇ ಮಾತಿನ ಮನೆ ಕಬ್ಬು ಬೆಳೆದು ಬೆಲ್ಲ ತಯಾರು ಮಾಡ್ಲತ್ತೀನಿ. ಪ್ರತಿದಿನ ನಾವು 1 ಕ್ವಿಂಟಲ್ ಬೆಲ್ಲ, ಚಲೋ ಬೆಲ್ಲ ಅಂತ ತಯಾರು ಮಾಡ್ತೀವಿ. ನೋಡ್ರಿ ಸ್ಮಾಲ್ ಸೈಜ್ ಮಕ್ಕಳು ಭಾಳ ಕುರ್ಕುರ್ ಚಾಕ್ಲೇಟ್ ತಿನ್ನಾಕತ್ತಾರ. ಚಾಕ್ಲೇಟ್ ಕಿಂತಲೂ ಚಾಕ್ಲೇಟ್ ಆಕಳ ತುಪ್ಪ ಹಾಕಿವ್, ಇದ್ರಾಗ ಶುಂಠಿ ಹಾಕಿವ್, ಮೆಣಸ್ ಹಾಕಿವ್, ಇಲಾಚಿ ಹಾಕಿವ್, ಬಡಿ ಸೋಪ್ ಹಾಕಿವ್. ಆ ಸಿಸ್ಟಮ್ನಾಗ ನಾವು ಬೆಲ್ಲ ತಯಾರು ಮಾಡಿವು. ಈಗ ನಾ ರೈತ ಆದ ಬಳಿಕ ಎಲ್ಲಾನು ಬೆಳಿಬೇಕು. ನೀವು ಒಂದೇ ಕಬ್ಬು ಹಚ್ಚಿದೇವು ಅಂದ್ರೆ ಅದು ಕೆಲಸ ಕೊಡಲ್ರಿ. ನಾ ನೋಡ್ರಿ ಆರೋಗ್ಯ ಎಲ್ಲಾರು ಚೆನ್ನಾಗಿರ್ಬೇಕಂತ ಅಲ್ಲಿ ಆಲ್ಮೇಲ್ ಊರದಾಗ ಅರಿಶಿನ ಪೌಡ್ರನ್ನು ನಾ ಎಲ್ಲಾರು ಬೆಳಿತೀನಿ. ಅರಿಶಿನ ಪೌಡರ್ ಮಾಡಿ ಮೌಲ್ಯವರ್ಧನೆ ಮಾಡ್ಬೇಕು. ರೈತರಾದ ಬಳಿಕ ಸೀದಾ ಬೆಳಿತೀರಿ, ಅಡ್ದಿ ಒಯ್ದು ಹಚ್ತೀರಿ ನೀವು. ಅದು ಹಂಗ್ ಮಾಡ್ಬೇಡ್ರಿ. ನಾವು ಏನ್ ಮಾಡ್ಬೇಕು, ಎಲ್ಲಾನು ಮೌಲ್ಯವರ್ಧನೆ ಮಾಡ್ಬೇಕು, ಪ್ಯಾಕಿಂಗ್ ಮಾಡ್ಬೇಕು. ಈ ಸಿಸ್ಟಮ್ ಪ್ಯಾಕಿಂಗ್ ಮಾಡಿದ್ರೆ ಇದಕ್ಕೆ ಡಬಲ್ ರೇಟ್ ಕೊಡ್ತಾರಿ. ಈಗ ನೋಡ್ರಿ ನಾ ಪ್ರತಿಯೊಂದು ಬೆಳಿತೀನಿ, ನಾ ರೇಟ್ ಫಿಕ್ಸ್ ಮಾಡಿ ರೇಟ್ ಹೇಳಕ್ ಕೊಡ್ತಾರಿ. ನಮ್ ತೋಟದಾಗೆ ರೀ ವರ್ಷಕ್ಕೆ ನಾನು 10 ಟನ್ ಅಷ್ಟು ಬೆಳೆ ಅಷ್ಟು ಬೆಲ್ಲ ನಾ ಮಾರ್ಕೆಟ್ ಮಾಡ್ತೀನಿ. 5 ಕ್ವಿಂಟಲ್ ಅರಿಶಿನ ಪೌಡರ್ ಮಾಡ್ತೀನಿ. ನನ್ನ ತೋಟಕ್ಕೆ ಎಲ್ಲರೂ ಬರ್ತಾರ, ಬಿಜಾಪುರದಿಂದ ಡಾಕ್ಟರ್ಗಳು ಬರ್ತಾರ್ರಿ ಸಾಕಷ್ಟು ಜನ. ಈ ಅರಿಶಿಣದ ಲಾಭ ಇಷ್ಟೊಂದು ಅದ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ನೋಡ್ರಿ ಬೆಲ್ಲದಿಂದ ನಾವು ಕಾಕಿವಿನೂ ತಯಾರು ಮಾಡ್ತೀವಿ. ಪಾಕ ಅಸ್ಮಾ ಪೇಷಂಟ್ ಇದ್ದವ್ರಿಗೆ ಚಲೋ ಇದೊಂದು ದೊಡ್ಡ ದಿವ್ಯವಾದಂತ ಔಷಧ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ರೈತರಾದ ಬಳಿಕ ಎಲ್ಲಾನು ಬೆಳಿಬೇಕ್ರಿ. ಕಡ್ಲಿ ಇಟ್ಟದ್ರಿ, ನೀವು ಅರಿಶಿನ ಪೌಡರ್ ಹಾಕೋರಿ, ಕಡ್ಲಿ ಹಿಟ್ಟು ಹಾಕೊಂಡ್ ನೀವು ಮುಖಕ್ಕೆ ಸಾಬನ್ ಹಚ್ಕೊಳ್ಳೋ ಬದ್ಲಿ ಇದೇ ಹಚ್ಕೊಳ್ರಿ. 23 ವರ್ಷ ಇತ್ತು ಯಾವತ್ತೂ ಸಾಬನ್ ಹಚ್ಕೊಳ್ಳಲ್ಲ, ಸಾಬನ್ ಸ್ಕಿನ್ ಡಿಸೀಸ್ ಆಗ್ತದ ಅಂತ ಹೇಳಕ್ಕೆ ನಾವೇನ್ ಮಾಡ್ಬೇಕು, ಕಡ್ಲಿ ಇದು ನಾವು ಬ್ಯಾಳಿ ಮಾಡಿ ತಯಾರು ಮಾಡಿ ಮಾರ್ಕೆಟ್ ನಾವು ಹೋಗ್ಬೇಕು.
ಮಾರ್ಕೆಟ್ ಇಲ್ರಿ, ಕುತ್ತಲ್ಲೇ ನೀವು ಒಳ್ಳೇದ್ ಬೆಳೀರಿ. ಈಗ ನಾ ಏನ್ ಬೆಳೆದಿನ್ರಿ ಇಲ್ಲಿ ನನ್ ಮುಂದ ನನ್ನ ಪಾಟ್ಲ ಎಸ್ ಟಿ ಪಾಟ್ಲು ಅಂತ ನಾ ದೊರದಾರಿ. ನಾನು ನೋಡ್ರಿ ಇವತ್ತು ಗುರುಗಳು ನನ್ನ ಮುಂದ್ ಕೂತಾರ, ನಾ ಗುರು ಇನ್ನ ಮುಂದೆ ಕೂತೀನ್ರಿ, ಇಲ್ಲೇ ಮುಂದೆ ಕೂತಾರೆ ಅವರು ನನ್ನ ಗುರುಗಳದಾರಿ. ನನಗೆ ಈ ಸಾವಯವ ಕೃಷಿ ಹ್ಯಾಂಗ್ ಮಾಡ್ತಂತ ನಾ ಅವರಿಗೆ ಚಾಲೆಂಜ್ ಮಾಡಿದ್ದೆ ಒಂದು ಕಾಲದಾಗ್ರಿ. ಇವತ್ತು ನಾ ಎಲ್ಲಾನು ಬೆಳಿತೀನಿ, ತೊಗರಿ ಬೈತ್ರಿ, ಅಡ್ತಿ ತೊಗರಿ ಮಾಡ್ತೀರಿ, ಹಂಗ್ ಮಾಡ್ಬೇಡ್ರಿ. ರೈತರಿಗೆ ತೊಗರಿ ಬ್ಯಾಳಿ ಮಾಡ್ರಿ. ನಾ ಬೆಳೆದಂತದ ಅಡ್ವಾನ್ಸ್ ಬುಕಿಂಗ್ ಅದಾವ್ರಿ. ಬೇರೆ ಬೇರೆ ರಾಜ್ಯದಾಗ ಒಳ್ಳೇದ್ ಬೇಕ್ರಿ, ಹುಡುಕಾಡಕತ್ತಾರ. ಈಗ ಹೆಸರು ಬೆಳೀರಿ ನೀವು. ಈಗ ನೋಡ್ರಿ ನಾವು ಜವಿ ಬೆಳಿತೀವ್ರಿ, ಅಡ್ವಾನ್ಸ್ ಬುಕಿಂಗ್ ರೀ. ಜವಿನೂ ಬೆಳಿಬೇಕು, ಆರೋಗ್ಯಕ್ಕೆ ಒಳ್ಳೇದದ್ರಿ. ಬರೀ ನೀವು ಒಂದೇ ಗೋಧಿ ತಿನ್ಕೋತ ಕುಂತಾರ ಸರಿಯಲ್ಲ. ಬನ್ಸಿ ಗೋಧಿ ನಾವು ಹಳಿ ಕಾಲದ್ರಿ. ನೋಡ್ರಿ ವಿಶೇಷವಾಗಿ ಎಲ್ಲಾನು ಬೆಳಿಬೇಕಂತ ಇಲ್ಲಿ ತಂದೇನ್ರಿ ನೋಡಾಕ. ಬರೇ ನನ್ನ ಹೊಲಕ್ರಿ ಒಬ್ರು ಅಲ್ಲರಿ, ಇವತ್ತು ದಿನ ಒಬ್ರು ಇಬ್ರು ಇರ್ಲಕ್ಕ ಅಂತೇಳಿ ಇನ್ನೊಂದು ಕೆಲಸ ಹೇಳ್ತೀನಿ. ನಮ್ಮ ಕೃಷಿ ಬನ್ಸಿ ಗಿರ್ಗೋಶಾಲದಿಂದ ಗೋಪಾಲ್ ಬಾಯಿ ಅಂತೇಳಿ ಸುತಾರಿ ಆದಾರ. 22 ರಾಜ್ಯದಾಗ ಗೋಕೃಪಾ ಅಮೃತದ ಜಲವನ್ನು ಇಲ್ಲಿ ತನಕ 20,000 ರೈತರಿಗೆ ನಮ್ಮ ತೋಟದಿಂದ ದಿನ ಒಬ್ರು ಯಾಕಲ್ಲ ನಮ್ ಗೋಕೃಪಾ ಅಮೃತ ಕಲ್ಚರ್ ಹೋಯ್ತಾರಿ. ಗೋವಾದಂತ ಕೃಷಿ ಹೆಂಗ್ ಮಾಡ್ಬೇಕಂತೇಳಿ ಕೇಳ್ತಾರ್ರಿ, ನಮ್ಮ ಹೊಲಕ್ ಬರ್ತಾರಿ. ಇಲ್ಲಿ ತನ ಈ ವರ್ಷದಾಗ 10,000 ಸ್ಕೂಲ್ ಮಕ್ಕಳು ನಮ್ಮ ಹೊಲಕ್ಕ ವಿಸಿಟ್ ಮಾಡ್ಯಾರ್ರಿ. ಸಾವಯವ ಹ್ಯಾಂಗ್ ಬೆಳಿತಾರ, ಬೆಲ್ಲ ಹೆಂಗ್ ಮಾಡ್ತಾರ ಅಂತೇಳಿ. ನಂದು ಇಡೀ ನಾ ಇನ್ನೊಂದು ಹೇಳ್ತೀನಿ, ತಾಯಿದ್ರಿದ್ದೀರಿ ಬಹಳ ಅಡಿಗೆ ಮಾಡ್ತೀರಿ, ಕುಕ್ಕರ್ದಾಗ ಮಾಡ್ತೀರಿ. ತಾಯಿಂದ್ರೆ ಬಿಡ್ರಿ, ಕುಕ್ಕರ್ದಾಗ ಸ್ಲೋ ಪಾಯ್ಸನ್ ಅದ್ರ ವಿಷಯ ಅದರಿ. ನಾ ಮನ್ಯಾಗ ನಾನು ಹೇಳ್ತೀವಿ, ಸೋಲಾಪುರದಾಕಿ ಸಿಟಿ ಹಾಕದಾಳ್ರಿ. ಇನ್ನೂ ಆದ್ರೂ ಮಣ್ಣಿನ ಪಾತ್ರೆದಾಗೆ ಶಗಣಿಗೆ ಸಾರಿಸಿದ ಮನೆಯಾಗ್ಯಾರಿ, ಕಟ್ಟಿಗೆ ಮ್ಯಾಗೆ ಅಡಿಗೆ ಮಾಡ್ತಾಳ್ರಿ. ಯಾಕಪ್ಪ ಅಂತಂದ್ರ ಆರೋಗ್ಯಕ್ಕೆ ಒಳ್ಳೇದಂತದ್ದು. ಆ ಕಟ್ಟಿಗೆ ಮನೆಯ ಅಡಿಗೆ ಅದಾರಿ. ಪಾಟಣ್ಣವ್ರು ಹೋಗಮ್ ನಮ್ ಗುರುಗಳು ನಡ್ರಿ ಅಂತ ಸಾಥ್ ಕೊಡಾಕ ಅವರು ಬಂದಾರಿ. ನಾವು ಬಂದು ವಿಶೇಷವಾಗಿ ರೈತರ ಆದ ಬಳಿಕ ಎಲ್ಲಾನು ದಯವಿಟ್ಟು ಬೆಳ್ಯಾಕ್ ಪ್ರಯತ್ನ ಮಾಡ್ರಿ. ನಿಮ್ಮ ಮಕ್ಕಳ ಆರೋಗ್ಯ ಸರಿಯಾಗಿ ಇಟ್ಕೋರಿ. ನಿಮ್ಮ ಮಕ್ಕಳ ಆದಷ್ಟು ಸುದ್ದಿ ಕಳ್ಸಕಿದ್ರು ನಿಮ್ಮ ಹೊಲ್ದಾಗ ನನ್ನ 3 ಮಕ್ಕಳು ಅದಾರ್ರಿ. 3 ಈಗ ನೋಡ್ರಿ ನನ್ನ ದೀಕ್ಷಿತ ಅಲ್ಲಿ ಬೆಲ್ಲ ತಯಾರು ಮಾಡ್ತಾಳ್ರಿ. 10 ಲಕ್ಷ ರೂಪಾಯಿ ಹಾಕಿ ಬಿಸ್ನೆಸ್ ಮಾಡ್ತಾಳ್ರಿ. ನನ್ನ ಸಣ್ಣ ಮಗಳ್ರಿ ಬೆಲ್ಲದ ಬಿಸ್ನೆಸ್ ಮಾಡ್ತಾಳ್ರಿ. ನೀವು ಬರೀ ಸಾಲಿ ಒತ್ತಡಕ್ಕಿತ್ತಲು ನಮ್ಮ ಒಕ್ಕಲ್ತನ ಮ್ಯಾಗ ಒತ್ತಡ ಹಾಕ್ರಿ, ನಮ್ಮ ಮಕ್ಕಳ ಮ್ಯಾಗ. ನಮ್ಮ ಹೊಲ್ದಾಗ್ರಿ ನೀವು ಇನ್ನೊಂದು ಕೆಲಸ ಮಾಡ್ತೀರಿ, ನಿಮ್ಮ ಮಕ್ಕಳ ಹುಟ್ಟುಹಬ್ಬಾಚರಣೆ ಮಾಡ್ತೀರಿ. ಒಂದ್ ದಿವಸ ಅವತ್ತು ಗಿಡ ಹಚ್ಚ್ರಿ. ನಮ್ಮ ಮನೆ ಬಂದು ನೋಡ್ರಿ, ಎಲ್ಲಾ ಸಂಪೂರ್ಣ ಅಪ್ಪವ್ರು ನೋಡ್ ಬಂದಾರ. ಎಲ್ಲಾ ಗಿಡ ಹಣ್ಣು ಹಬ್ಬ ಹಚ್ಚಿವ್ರಿ. ಇವತ್ತು ಯಾರು ಹುಟ್ಟ ಆ ಕೇಕ್ ತರಬೇಡ್ರಿ, ಅದು ಮಾಡ್ಬೇಡ್ರಿ. ಒಂದು ಗಿಡ ಹಚ್ಚ್ರಿ. ಒಂದು ಭಗವಂತ ಸಿದ್ದೇಶ್ವರಪ್ಪರ ಅಂತ ಹೆಸರಿಗೆ ಒಂದು ಗಿಡ ನಡೆಸಂತ ಕೆಲಸ ಆಗ್ಲಿ ಅಂತ ಹೇಳ್ತೀನಿ. ನನಗೆ ಇಲ್ಲಿ ತನ ಕರೆಸಿ ನನಗ ನೀವು ಹೆಚ್ಚಿನ ಕೃಷಿ ಬಗ್ಗೆ ಏನೋ ಅನುಭವ ಬೇಕಂತಂದ್ರ ನನ್ನ ನಂಬರ್ ಹಿಂದಡೆ ಸಿಗ್ತದೆ. ನೀವು ಬರ್ರಿ, ನಮ್ಮ ಹೊಲಕ್ಕೆ ಒಂದ್ಸಲ ವಿಸಿಟ್ ಮಾಡ್ರಿ. ನಾನು ಕಬ್ಬು ಬೆಳೆದಾರ 42 ಗಣಕ್ಕೆ ಸ್ವತಃ ವಿಜಯ್ ಮಾತೇಶ್ DC ಸರ್ ಬಂದಿರೋ ನಮ್ಮ ತೋಟಕ್ಕೆ ನೋಡಾಕ್ರಿ. ಇದು ವಿಶೇಷ. ಯಾಕೆ ಕೃಷಿ ಸಾವಯವ ಮಾಡ್ಯಾರ ನೋಡ್ತೇನೆ ಅಂತ ಹೇಳಿ ಬಂದಂತ ಒಂದು ಉದಾಹರಣೆ ಬಹಳಷ್ಟು ಅದಾವ್ರಿ. ನನಗೆ ಇಲ್ಲಿ ತನಕ ಕರೆಸಿ ಅಪ್ಪಗಳು ನನಗೆ ಮಾತಾಡ್ಲಕ್ಕೆ ಇಷ್ಟ ಅವಕಾಶ ಮಾಡಿ ಕೊಟ್ಟಿದ್ದಕ್ಕ ಅಪ್ಪವ್ರಿಗೆ ತುಂಬಾ ಧನ್ಯವಾದ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ, ವಂದೇ ವಂದೇ